ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ಜೇಗೌಡ. ಇವತ್ತಿನ ಬ್ಲಾಗ್ ತುಂಬ ಸ್ಪೆಷಲ್, ಯಾಕೆಂದರೆ ನಾವು ಮೈಸೂರು ಪ್ಯಾಲೇಸ್ ಕಡೆ ಹೊರಟಿದ್ದೀವಿ ಆನೆಗಳನ್ನ ಮೀಟ್ ಮಾಡೋದಕ್ಕೆ. ತುಂಬ ದಿನದಿಂದ ಪ್ಲ್ಯಾನ್ ಮಾಡಿ ಆಗ್ತಿರ್ಲಿಲ್ಲ. ಸೊ ಇವತ್ತು ನಾನು ನನ್ನ ಫ್ರೆಂಡ್ ಹೇಗಾದರೂ ಮಾಡಿ ಹೋಗಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಳು ನನ್ನ ಬೆಸ್ಟ್ ಫ್ರೆಂಡ್ ಕಾವ್ಯ. ಸೊ ನಾವಿವಾಗ ಆಟೋದಲ್ಲಿ ಮೈಸೂರು ಪ್ಯಾಲೇಸ್ ಕಡೆ ಹೊರಟಿದ್ದೀವಿ. So finally we are reached Mysore Palace. Always love this place. Every time ನಾನು ಈ ಪ್ಲೇಸ್ಗೆ ವಿಸಿಟ್ ಮಾಡಿದಾಗ ಇಟ್ ಗಿವ್ಸ್ ದಟ್ ರಾಯಲ್ ವೈಬ್ ಗೊತ್ತಾ. ನೋಡಿ ಪ್ಲೇಸ್ ಎಷ್ಟು ಪೀಸ್ಫುಲ್ ಆಗಿದೆ, ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ ನನ್ನ ಫ್ರೆಂಡ್ಸ್ ಸುಮ್ಮನೆ ಫೋಟೋಸ್ ವಿಡಿಯೋಸ್ ತೊಗೊತಾಳೆ, ಬಟ್ ಏನೂ ಅಪ್ಲೋಡ್ ಮಾಡಲ್ಲ, ಸುಮ್ಮನೆ ತೊಗೊಂಡು ಇಟ್ಕೊತಾಳೆ. ನಾವಿವಾಗ ಆನೆ ಇರೋ ಕಡೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ನಾವಿವಾಗ ಟೈಮ್ ಬಂದಿರೋದು 3:30. ಸೊ ಅದಕ್ಕೆ ಆನೆಗಳಿಗೆಲ್ಲ ಕುತ್ಕೊಂಡು ಫೀಡ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ ಆನೆಗಳನ್ನ ನೋಡ್ಕೊಳ್ಳೋಕೆ ಅಂತ. ವಾವ್, ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಅಲ್ಲಿ ನೋಡಿ, ಅಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕ ಆನೆ ಇದೆಯಲ್ಲ, ಅದು ಈ ವರ್ಷ ಹೊಸದಾಗಿ ಬಂದಿರೋದಂತೆ. ಇವರೆಲ್ಲ ಇಲ್ಲ ಅಂತಂದರೆ ಮೈಸೂರು ದಸರಾ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು. ಹಸಿ ಹುಲ್ಲೊಳಗೆ ಅಕ್ಕಿ ಹಾಕ್ಬಿಟ್ಟು ಕಟ್ಬಿಟ್ಟು ನೀಟಾಗಿ ಆನೆಗೆ ಫೀಡ್ ಮಾಡ್ತಾರೆ. ಕಾವ್ಯ ನಾನು ಫೀಡ್ ಮಾಡ್ತೀನಿ ಅಂದ್ಬಿಟ್ಟು ಇಸ್ಕೊಂಡು ಫೀಡ್ ಮಾಡಿದ್ಲು. ನೋಡಿ ಎಷ್ಟು ಚೆನ್ನಾಗಿ ಇಸ್ಕೊಳ್ತಾ ಇದೆ. ಎವ್ರಿ ಡೇ ಮಾರ್ನಿಂಗ್ 10 o'clock ಸ್ನಾನ ಮಾಡಿಸ್ತಾರಂತೆ. ತುಂಬ ಚೆನ್ನಾಗಿ ಕೇರ್ ಮಾಡಿ ನೋಡ್ಕೊತಾರೆ. ಒಂಥರ ರಾಯಲ್ ಫ್ಯಾಮಿಲಿ ಮೆಂಬರ್ಸ್ ಆಗಿ ನೋಡ್ಕೊಳ್ತಾರೆ ಅಂತ ಹೇಳ್ಬೋದು. ನನಗೆ ಈ ಚಿಕ್ಕ ಆನೆ ಮೇಲೆ ರವಾಗ್ಬಿಟ್ಟಿದೆ. ಅಲ್ಲಿರೋ ಆನೆಗಳಿಗಿಂತ ಇದು ತುಂಬ ಕ್ಯೂಟ್ ಆಗಿದೆ. ರೆಡಿ ಚೆನ್ನಾಗಿದೆ ಅಲ್ಲ. ಇನ್ನೊಂದು ಸ್ವಲ್ಪ ಆನೆಗಳು ಆ ಕಡೆ ಇದೆಯಂತೆ. ಭೀಮಾ ಕೂಡ ಅಲ್ಲೇ ಇದ್ದಾನಂತೆ. ಸೊ ಬನ್ನಿ ನೋಡ್ಕೊಂಬರೋಣ. ಈ ಸೈಡೆಲ್ಲ ಆನೆಗಳನ್ನೆಲ್ಲ ನೋಡಿಕೊಂಡು ನನ್ನ ಫ್ರೆಂಡ್ಸ್ ಜೊತೆ ಸ್ವಲ್ಪ ವಿಡಿಯೋ ಕಾಲ್ನಲ್ಲಿ ಮಾತಾಡಿಕೊಂಡು ನಾವು ಪ್ಯಾಲೇಸ್ ಹತ್ರ ಹೋದ್ವಿ. ಸ್ವಲ್ಪ ಫೋಟೋಸ್ ವಿಡಿಯೋಸ್ ತಗೊಳ್ಳೋಣ ಅಂತ. ಇವಾಗ ಆನೆನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಫಸ್ಟ್ ಪ್ಯಾಲೇಸ್ ಒಳಗಡೆ ಒಂದು ರೌಂಡ್ ಹಾಕಿ ಆಮೇಲೆ ಆಚೆ ಕರ್ಕೊಂಡು ಹೋಗ್ತಾರೆ.
ನೋಡಿ ಎಷ್ಟು ಡೀಸೆಂಟಾಗಿ ಡಿಸಿಪ್ಲಿನ್ ಆಗಿ ಲೈನಾಗಿ ಬರ್ತಿದೆ ಎಲ್ಲ ಆನೆಗಳು ಅಂತ. ಆನೆನೆಲ್ಲ ನೋಡಿಕೊಂಡು ಆಚೆ ಬಂದು ಕಾರ್ನ್ ತಿಂದ್ಕೊಂಡು ಕಾವ್ಯಂಗೆ ಟಾಟಾ ಬೈ ಬೈ ಹೇಳಿ ನಾನು ಆಟೋದಲ್ಲಿ ಮನೆ ಕಡೆ ಹೊರಟೆ. ಮೈಸೂರು ಪ್ಯಾಲೇಸ್ಗೆ ಹೋಗಿ ತುಂಬ ದಿನ ಆಗಿತ್ತು. ಹಾಗೆ ಆನೆಗಳನ್ನ ಮೀಟ್ ಮಾಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅದೇನೋ ಗೊತ್ತಿಲ್ಲ, ಚಿಕ್ಕದ್ರಿಂದ ಆನೆಗಳನ್ನ ನೋಡೋದು ಅಂದರೆ ಒಂಥರ ಖುಷಿ. ನೀವೇನಾದರೂ ದಸರಾ ಸೀಸನಲ್ಲಿ ಮೈಸೂರನ್ನ ವಿಸಿಟ್ ಮಾಡಿದ್ರೆ ಈ ಎಕ್ಸ್ಪೀರಿಯೆನ್ಸ್ನ ಮಿಸ್ ಮಾಡ್ಕೊಬೇಡಿ. ಅರಮನೆಗೆ ಹೋಗಿ ಆನೆಗಳನ್ನೆಲ್ಲ ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Thank you for watching. See you in the next video. Bye. Take care.